ವಿಶೇಷ ವರದಿ: ಕುಟುಂಬ ರಾಜಕಾರಣದ ಹಿಡಿತ ಮತ್ತು ರಾಹುಲ್ ಗಾಂಧಿಯವರ ವಿವಾದಾತ್ಮಕ ನಡೆಗಳು. ರಿಮೋಟ್ ಕಂಟ್ರೋಲ್ ರಾಜಕಾರಣಕ್ಕೆ ಮುಕ್ತಿ ಎಂದು. ನಮಸ್ಕಾರ ವೀಕ್ಷಕರೇ, ಭಾರತದ ಪ್ರಜಾಪ್ರಭುತ್ವದಲ್ಲಿ ಇಂದು ದೊಡ್ಡ ಚರ್ಚೆಯ ವಿಷಯವೆಂದರೆ ಅದು ಕುಟುಂಬ ರಾಜಕಾರಣ. ದಶಕಗಳಿಂದ ನೆಹರು ಗಾಂಧಿ ಕುಟುಂಬದ ಹಿಡಿತದಲ್ಲಿದ್ದ ಕಾಂಗ್ರೆಸ್ ಇಂದು ಯಾವ ಹಂತಕ್ಕೆ ಬಂದು ನಿಂತಿದೆ? ಗಾಂಧಿ ಕುಟುಂಬದ ಅಣತಿಯಿಲ್ಲದೆ ಕಾಂಗ್ರೆಸ್ನಲ್ಲಿ ಎಲೆಯೂ ಅಲ್ಲಾಡುವುದಿಲ್ಲ ಎಂಬ ಆರೋಪಗಳ ನಡುವೆ ರಾಹುಲ್ ಗಾಂಧಿಯವರ ಆಲೋಚನೆಗಳು ಪಕ್ಷಕ್ಕೆ ಆಸರೆಯಾಗುತ್ತಿವೆಯೇ ಅಥವಾ ಅಧೋಗತಿಗೆ ತಳ್ಳುತ್ತಿವೆಯೇ? ಮೋದಿ ಅವರ ಹ್ಯಾಟ್ರಿಕ್ ಗೆಲುವಿಗೆ ಸ್ವತಃ ರಾಹುಲ್ ಅವರೇ ಅಡಿಪಾಯ ಹಾಕಿಕೊಟ್ಟರಾ? ಈ ಕುರಿತ ಕಂಪ್ಲೀಟ್ ವಿಶ್ಲೇಷಣೆ ಇಲ್ಲಿದೆ. ರಾಹುಲ್ ಗಾಂಧಿ ಗಂಭೀರ ನಾಯಕನೋ ಅಥವಾ ರಾಜಕೀಯ ವಿಡಂಬನೆಯ ವಸ್ತುವೋ? ಜವಾಹರ್ಲಾಲ್ ನೆಹರು ಅವರ ಭವ್ಯ ಇತಿಹಾಸವಿರುವ ಕುಟುಂಬದಲ್ಲಿ ಹುಟ್ಟಿದ ರಾಹುಲ್ ಗಾಂಧಿ ಇಂದು ದಬ್ಬಾಳಿಕೆಯ ಸಂಕೇತವಾಗಿ ಟೀಕೆಗೊಳಗಾಗುತ್ತಿದ್ದಾರೆ. ಪ್ರಧಾನ ಮಂತ್ರಿಗಳ ಅಧಿಕಾರವನ್ನೇ ಮೀರಿ ನಿಲ್ಲುವ ರಿಮೋಟ್ ಕಂಟ್ರೋಲ್ ಸಂಸ್ಕೃತಿಯನ್ನು ಪೋಷಿಸಿದ ಆರೋಪ ಇವರ ಮೇಲಿದೆ. ಸಾರ್ವಜನಿಕ ಸಭೆಗಳಲ್ಲಿ ಇವರು ನೀಡುವ ಬಾಲಿಶ ಹೇಳಿಕೆಗಳು ಇಂದು ಜನರಿಗೆ ಮನರಂಜನೆಯ ಸರಕಾಗಿವೆ. ವಿರೋಧ ಪಕ್ಷದ ಪ್ರಬಲ ನಾಯಕನಾಗುವ ಬದಲು ಇವರ ನಡವಳಿಕೆಯಿಂದಾಗಿ ಜನರು ಜೋಕರ್ ಎಂದು ಗೇಲಿ ಮಾಡುವಂತಾಗಿದೆ. ಅವರ ಇಂತಹ ಹೇಳಿಕೆಗಳೇ ನರೇಂದ್ರ ಮೋದಿಯವರಿಗೆ ರಾಜಕೀಯವಾಗಿ ವರದಾನವಾಗಿ ಪರಿಣಮಿಸಿವೆ ಎನ್ನುವುದು ವಿಶ್ಲೇಷಕರ ಅಭಿಮತ. ತಮಿಳುನಾಡು ಅಖಾಡದಲ್ಲಿ ಅದೃಶ್ಯ ಆಜ್ಞೆಯ ಪುರಾಣ. ಇತ್ತೀಚೆಗೆ ತಮಿಳುನಾಡು ವಿಧಾನಸಭಾ ಚುನಾವಣಾ ಪ್ರಚಾರದ ವೇಳೆ ರಾಹುಲ್ ಗಾಂಧಿ ನೀಡಿದ ಹೇಳಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ರಾಹುಲ್ ಪ್ರಕಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ ಆಜ್ಞೆಯ ಮೇರೆಗೆ ಪ್ರಧಾನಿ ಮೋದಿ ಇಸ್ರೇಲ್ ಪ್ರವಾಸ ಮಾಡಿದರು. ಇಸ್ರೇಲ್ ಮತ್ತು ಇರಾನ್ ನಡುವಿನ ಇಂದಿನ ಸಂಘರ್ಷಕ್ಕೆ ಮೋದಿ ಅವರ ಆ ಭೇಟಿಯೇ ಕಾರಣ ಎಂಬರ್ಥದಲ್ಲಿ ಮಾತನಾಡಿದರು. ನಮ್ಮ ಮುಖವಾಡ ಮೀಡಿಯಾದ ನೇರ ಪ್ರಶ್ನೆ: ರಾಹುಲ್ ಗಾಂಧಿಯವರೇ, ಅಮೆರಿಕ ಅಧ್ಯಕ್ಷರು ಭಾರತದ ಪ್ರಧಾನಿಗೆ ಆಜ್ಞೆ ನೀಡುತ್ತಿದ್ದಾರೆ ಎಂಬ ವಿಷಯ ನಿಮಗೆ ಮಾತ್ರ ಹೇಗೆ ತಿಳಿಯಿತು? ಇದು ವಿಶ್ವದ ಯಾವ ಗುಪ್ತಚರ ಸಂಸ್ಥೆಗೂ ಸಿಗದ ಮಾಹಿತಿ. ಈ ರಹಸ್ಯದ ಮೂಲವೇನು? ಅಥವಾ ರಾಜಕೀಯ ಲಾಭಕ್ಕಾಗಿ ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಿದ್ದೀರಾ? ಕನಿಷ್ಠ ಪುರಾವೆಗಳಿಲ್ಲದೆ ಇಂತಹ ಗಂಭೀರ ಆರೋಪಗಳನ್ನು ಮಾಡುವುದು ನಿಮ್ಮ ರಾಜಕೀಯ ಪಕ್ವತೆಯನ್ನು ಪ್ರಶ್ನಿಸುವಂತೆ ಮಾಡಿದೆ. ಪ್ರಾದೇಶಿಕ ಅಸ್ಮಿತೆ ಮತ್ತು ಇಟಲಿ ನಂಟಿನ ಪ್ರಶ್ನೆ. ಭಾಷಣದಲ್ಲಿ ರಾಹುಲ್ ಗಾಂಧಿ ಪ್ರತಿ ರಾಜ್ಯಕ್ಕೂ ತನ್ನದೇ ಧ್ವನಿ ಇರಬೇಕು, ರಾಜ್ಯದವರೇ ಆಳಬೇಕು ಎಂಬ ದೊಡ್ಡ ಮಾತುಗಳನ್ನು ಆಡಿದರು. ವಿಜಯ್ ಕುಮಾರ್ ನಾಯ್ಡು ಅವರ ತೀಕ್ಷ್ಣ ಪ್ರಶ್ನೆಗಳು. 1. ಕುಟುಂಬದ ಮೂಲ ರಾಜ್ಯದವರೇ ಆಳಬೇಕು ಎಂದು ಹೇಳುವ ನೀವು ನಿಮ್ಮ ತಾಯಿ ಸೋನಿಯಾ ಗಾಂಧಿಯವರ ಮೂಲದ ಬಗ್ಗೆ ಯಾಕೆ ಮೌನವಾಗಿದ್ದೀರಿ? ಅವರು ಈ ದೇಶದ ಪ್ರಜೆಗಳಾಗಲು ಮತ್ತು ಅಧಿಕಾರ ಚಲಾಯಿಸಲು ನಡೆದ ಹಾದಿಯನ್ನು ದೇಶ ಮರೆತಿಲ್ಲ. 2. ಗುಲಾಮಗಿರಿ ಸಂಸ್ಕೃತಿ. ಭಾರತೀಯ ರಾಜಕಾರಣದಲ್ಲಿ ಹೈಕಮಾಂಡ್ ಸಂಸ್ಕೃತಿ ಮತ್ತು ಗುಲಾಮಗಿರಿಯ ಪಿತಾಮಹರು ಯಾರು ಎಂಬುದು ಇಡೀ ದೇಶಕ್ಕೆ ಗೊತ್ತು. 3. ರಾಜ್ಯ ಸರ್ಕಾರಗಳ ಮೇಲಿನ ಹಿಡಿತ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ನಿಮ್ಮ ಕುಟುಂಬದ ಆಜ್ಞೆ ಇಲ್ಲದೆ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವೇ? ರಿಮೋಟ್ ನಿಮ್ಮ ಕೈಯಲ್ಲಿಟ್ಟುಕೊಂಡು ಹೊರಗಡೆ ಪ್ರಜಾಪ್ರಭುತ್ವದ ಮಾತಾಡುವುದು ಎಷ್ಟು ಸರಿ? ನಮ್ಮ ಹೋರಾಟದ ಹಾದಿ ಸಾರ್ವಜನಿಕರೇ ಗಮನಿಸಿ. ಅದು ಬಿಜೆಪಿಯೇ ಆಗಿರಲಿ, ಆರ್ಎಸ್ಎಸ್ ಇರಲಿ ಅಥವಾ ಇಟಲಿ ಮೂಲದ ಕುಟುಂಬವೇ ಇರಲಿ, ಯಾರು ಈ ದೇಶದ ಮೇಲೆ ಗುಲಾಮಗಿರಿಯನ್ನು ಹೇರಲು ಪ್ರಯತ್ನಿಸಿದರೂ ಭಾರತೀಯರು ಸಹಿಸುವುದಿಲ್ಲ. ನಮ್ಮ ಮುಖವಾಡ ಮೀಡಿಯಾ ಯಾವುದೇ ಪಕ್ಷಕ್ಕೆ ಅಡಿಯಾಳಾಗಿಲ್ಲ. ಮೋದಿಯಿಂದ ರಾಹುಲ್ ವರೆಗೆ ಯಾರು ತಪ್ಪು ಮಾಡಿದರೂ ಅವರ ಮುಖವಾಡ ಕಳಚಿ ಜನರ ಮುಂದೆ ನಿಲ್ಲಿಸುವುದೇ ನಮ್ಮ ಗುರಿ. ಕೊನೆಯ ಮಾತು: ನಮ್ಮ ಈ ನಿಷ್ಠುರ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸತ್ಯವನ್ನು ಹುಡುಕುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಅತ್ಯಗತ್ಯ. ಹೆಚ್ಚಿನ ಪ್ರಖರ ವರದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ನಮ್ಮನ್ನು ಫಾಲೋ ಮಾಡಿ. ವಿಜಯ್ ಕುಮಾರ್ ನಾಯ್ಡು, ಮುಖವಾಡ ಮೀಡಿಯಾ.